ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ಇನ್ನೇನು ಕೆಲವೇ ದಿನದಲ್ಲಿ ಶ್ರೀರಾಮನವಮಿ ಅನ್ನುವಂಥದ್ದು ಬರ್ತಾ ಇದೆ. ಶ್ರೀರಾಮನವಮಿಯ ಬಗ್ಗೆ ಕೆಲವೊಂದು ವಿಷಯಗಳನ್ನ ನಾವು ತಿಳಿದುಕೊಳ್ಳೋಣ. ನಮ್ಮ ಸನಾತನವಾದ ಹಿಂದೂ ಸಂಪ್ರದಾಯದಂತೆ ಬದುಕುವ ಅತಿ ಹೆಚ್ಚು ಜನರು ಪೂಜಿಸುವ ಆರಾಧ್ಯ ದೇವರು ಅಂದರೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಎಂದರೆ ತಪ್ಪಾಗದು. ಯಾಕೆಂದರೆ ಶ್ರೀರಾಮ ಮಹಾವಿಷ್ಣುವಿನ ಒಂದು ಅವತಾರ ಮತ್ತು ಇಡೀ ಜಗತ್ತಿಗೆ ಆದರ್ಶಗಳನ್ನ ಸಾರಿದಂತಹ ಮರ್ಯಾದಾ ಪುರುಷೋತ್ತಮ. ಅದಕ್ಕಾಗಿಯೇ ನಮ್ಮ ದೇಶದಲ್ಲಿ ಉತ್ತಮವಾದ ಆಡಳಿತ ಯಾವುದಾದ್ರೂ ರಾಜ್ಯದಲ್ಲಿ ಇದ್ದರೆ ಅದನ್ನ ರಾಮರಾಜ್ಯ ಅಂತೇಳಿ ಕರೀತಾರೆ. ಮಾನವನ ಅವತಾರವನ್ನ ತಾಳಿ ಮಾನವರ ನಡುವೆಯೇ ಇದ್ದು ಕಷ್ಟ ಕಾರ್ಪಣ್ಯಗಳೆಲ್ಲವನ್ನು ಕೂಡ ಅನುಭವಿಸುತ್ತಾ ಮನುಷ್ಯ ಉತ್ತಮ ಮನೋಭಾವದಿಂದ ಸಮಾಜವನ್ನ ಹೇಗೆ ಬದಲಾವಣೆ ಮಾಡಬೇಕು ಮತ್ತು ಬದುಕಬೇಕು ಎಂಬುದನ್ನ ತೋರಿಸಿಕೊಟ್ಟಿದ್ದೇ ಶ್ರೀರಾಮ. ನಾವು ಯಾವುದೇ ಸಮಸ್ಯೆಯಲ್ಲಿ ಇದ್ದರೂ ಶ್ರೀರಾಮನನ್ನ ನೆನೆದು ರಾಮನಾಮವನ್ನ ಸ್ಮರಿಸಬೇಕು. ಅದರಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ ಎಂದು ಅದರ ಅನುಭವವನ್ನ ಪಡೆದಂಥವರೇ ಹೇಳ್ತಾರೆ. ಹಾಗಾದ್ರೆ ರಾಮನಾಮವನ್ನ ಮಾಡುವುದರಿಂದ ಆಗುವ ಬದಲಾವಣೆ ಏನು ಎಂಬುದನ್ನ ನಾವು ತಿಳಿದುಕೊಳ್ಳೋಣ. ಕೃಷ್ಣ, ಗೋವಿಂದ, ಮಾಧವ ಹೀಗೆ ಅನೇಕ ಹೆಸರುಗಳು ಇದ್ದರೂ ರಾಮನಾಮಕ್ಕೆ, ರಾಮನ ಆರಾಧನೆಗೆ ಯಾಕೆ ಇಷ್ಟು ಮಹತ್ವ ಎಂಬುದು ನಮ್ಮಲ್ಲಿರುವ ಕೆಲವರಿಗೆ ಅನೇಕ ಪ್ರಶ್ನೆ ಎನ್ನುವಂಥದ್ದು ಮೂಡುತ್ತದೆ. ಅದಕ್ಕೆ ಉತ್ತರ ವಿಷ್ಣು ಸಹಸ್ರನಾಮದಲ್ಲಿ ದೊರೆಯುತ್ತದೆ. ರಾಮನಾಮದ ಮಹತ್ವವನ್ನ ಪರಶಿವ ಅಂದರೆ ಈಶ್ವರನೇ ಪಾರ್ವತೀ ದೇವಿಗೆ ತಿಳಿಸಿಕೊಟ್ಟಿದ್ದಾರೆ. ಅದು ಏನಂತ ಕೇಳಿದ್ರೆ, ವಿಷ್ಣು ಸಹಸ್ರನಾಮದಲ್ಲಿ ಬರುವ ಫಲಶ್ರುತಿಯ ಪ್ರಕಾರ ಒಮ್ಮೆ ಪಾರ್ವತೀ ದೇವಿ ಶಿವನನ್ನ ಕುರಿತು ಒಂದು ಪ್ರಶ್ನೆಯನ್ನ ಮಾಡ್ತಾಳೆ. ಅದು ಏನಂತ ಕೇಳಿದ್ರೆ, ಜ್ಞಾನವಂತರು ಪಂಡಿತರು ವಿಷ್ಣು ಸಹಸ್ರನಾಮವನ್ನ ಪಠಿಸುತ್ತಾರೆ. ಆದರೆ ಎಲ್ಲರೂ ಜ್ಞಾನವಂತರಾಗಿರೋದಿಲ್ಲ ಮತ್ತು ಎಲ್ಲರಿಗೂ ಅಷ್ಟೊಂದು ಸಮಯವೂ ಕೂಡ ಸಿಗೋದಿಲ್ಲ. ಅದೇ ಕಾರಣಕ್ಕಾಗಿ ಅದಕ್ಕೆ ಸರಿ ಸಮಾನವಾದ ಮಂತ್ರ ಯಾವುದು ಎಂದು ಪಾರ್ವತಿಯು ಶಿವನ ಬಳಿಯಲ್ಲಿ ಕೇಳ್ತಾಳೆ. ಆಗ ಶಿವ ಪರಮಾತ್ಮನು ಹೀಗೆ ಹೇಳ್ತಾನೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನ ಎಂದು 3 ಸಾರಿ ಪಠಿಸಿದರೆ ವಿಷ್ಣು ಸಹಸ್ರನಾಮವನ್ನ ಪಠಿಸಿದಷ್ಟೇ ಪುಣ್ಯ ಲಭಿಸುತ್ತದೆ ಎಂದು ಶಿವನು ಪಾರ್ವತಿಗೆ ತಿಳಿಸ್ತಾನೆ. ಹಾಗೆ ಇನ್ನೊಂದು ಬರ್ತದೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇದನ್ನು ತಾರಕ ಮಂತ್ರ ಎಂತಲೂ ಕರೆಯುತ್ತಾರೆ. ತಾರಕ ಅಂದ್ರೆ ಸಂರಕ್ಷಕ ಅಥವಾ ಕಾಪಾಡುವವನು ಮತ್ತು ನಮ್ಮನ್ನ ಪಾಲಿಸುವವರು ಎಂತಲೂ ಅರ್ಥ ಬರ್ತದೆ. ಶ್ರೀರಾಮದೇವರನ್ನ ಜಪಿಸಿದರೆ ನಮ್ಮ ಬಳಿ ಬಂದು ಸದಾ ನಮ್ಮನ್ನ ಕಾಪಾಡುತ್ತಾರೆ. ಒಂದು ದೇವರ ನಾಮವನ್ನ ಹೇಳಿದರೆ ಆ ದೇವರನ್ನು ಮಾತ್ರ ಕರೆದಂತಾಗ್ತದೆ. ಆದರೆ ರಾಮನಾಮವನ್ನ ಹೇಳಿದರೆ ರಾಮನಾಮದಲ್ಲಿ ಶ್ರೀ, ರಾ ಮತ್ತು ಮ ಎಂಬ 3 ಅಕ್ಷರಗಳಿವೆ. ಆ 3 ಅಕ್ಷರಗಳನ್ನು ನಾವು ಹೇಳುವುದರಿಂದ 3 ದೇವತೆಗಳನ್ನೇ ಆರಾಧನೆ ಮಾಡಿದಂತಹ ಒಂದು ಫಲ ಎನ್ನುವಂಥದ್ದು ನಮಗೆ ಸಿಗ್ತದೆ. ಅದು ಹೇಗೆ ಅಂತ ಕೇಳಿದ್ರೆ, ಶ್ರೀ ಎಂದರೆ ಲಕ್ಷ್ಮಿಯನ್ನ ಕರೆದಂತೆ. ಅಂದರೆ ಶ್ರೀ ಎನ್ನುವ ಅಕ್ಷರವನ್ನ ಲಕ್ಷ್ಮಿಯಿಂದ ಲಕ್ಷ್ಮಿಯ ಆರಾಧನೆ ಮಾಡೋದಕ್ಕೋಸ್ಕರವಾಗಿ ತೆಗೆದುಕೊಂಡಿರುವಂಥದ್ದು. ಇನ್ನು ರಾ ಎನ್ನುವ ಅಕ್ಷರವನ್ನ ಓಂ ನಮೋ ನಾರಾಯಣಾಯ ನಮಃ ಎಂಬ ಅಕ್ಷರದಿಂದ ನಮ್ಮ ರಾ ಎನ್ನುವಂಥ ಅಕ್ಷರವನ್ನ ತೆಗೆದುಕೊಂಡಿರುವಂಥದ್ದು. ಓಂ ನಮೋ ನಾರಾಯಣಾಯ ನಮಃ ಮಂತ್ರದಿಂದ
ರಾ ಎನ್ನುವಂಥ ಅಕ್ಷರವನ್ನು ತಗೊಂಡ್ರೆ ಓಂ ನಮಃ ಶಿವಾಯ ಎನ್ನುವ ನಾಮದಿಂದ ಮ ಎನ್ನುವಂಥ ಅಕ್ಷರವನ್ನ ಆರಿಸಿ ರಾಮ ಎನ್ನುವ ಹೆಸರನ್ನ ವಸಿಷ್ಠ ಮುನಿಗಳು ಸೂಚಿಸಿದ್ದರಂತೆ. ರಾಮ ಎಂದರೆ ಮಹಾವಿಷ್ಣು ಮತ್ತು ಶಿವನನ್ನೂ ಕರೆದಂತೆ. ಹಾಗಾಗಿಯೇ ಶ್ರೀರಾಮ ಎಂದು ಕರೆದರೆ ಲಕ್ಷ್ಮೀದೇವಿ ಮಹಾವಿಷ್ಣು ಶಿವನನ್ನೂ ಆರಾಧನೆ ಮಾಡಿದಂತಹ ಫಲ ಎನ್ನುವಂಥದ್ದು ನಮಗೆ ಸಿಗುತ್ತದೆ. ಹಾಗೆಯೇ ಎಲ್ಲಿ ರಾಮನೋ ಅಲ್ಲೇ ಹನುಮನು ಎನ್ನುವಂತೆ ಆಂಜನೇಯ ಸ್ವಾಮಿಯನ್ನು ಆರಾಧಿಸಿದಂತಹ ಫಲ ಎನ್ನುವಂಥದ್ದು ನಮಗೆ ಲಭ್ಯ ಆಗ್ತದೆ. ಸ್ನೇಹಿತರೆ, ಹಾಗೇನೆ ರಾಮನಾಮ ಜಪದ ಉಪಯೋಗಗಳು ಏನು ಮತ್ತು ಪೌರಾಣಿಕ ಪ್ರಸಂಗಗಳು ಮತ್ತು ಅನೇಕ ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಈ ಮಾಹಿತಿಯನ್ನು ತಿಳ್ಕೊಂಡಂತ ನೀವು ಜೈ ಶ್ರೀರಾಮ್ ಅಂತ ಕಾಮೆಂಟ್ ಮಾಡಿ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಕೊಟ್ಟಂಥ ಮಾಹಿತಿ ಅನ್ನುವಂಥದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನಿಮ್ಮವರಿಗೂ ಮಾಹಿತಿ ಅನ್ನುವಂಥದ್ದನ್ನ ತಿಳಿಸ್ಬೇಕು ಅನ್ನೋ ಥರ ಇದ್ದರೆ ದಯವಿಟ್ಟು ಶೇರ್ ಮಾಡಿ. ನಮಸ್ಕಾರ, ಮತ್ತೆ ಸಿಗ್ತೇನೆ.